ಫಸ್ಟ್ ಆಫ್ ಆಲ್ ಇಲ್ಲಿರೋ ಎಲ್ಲರಿಗೂ ತುಂಬಾ ದೊಡ್ಡ ಥ್ಯಾಂಕ್ಸ್ ನಮ್ಗೆ ಇದೊಂದು ವೇದಿಕೆ ಮಾಡ್ಕೊಂಡಿದ್ದಕ್ಕೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ನಾವು ಯಾವುದೇ ಪ್ರಾಬ್ಲಮ್ ಆಗಿರಲಿ ಹೆಂಗಿರಲಿ ನಮ್ಮ ಬೆನ್ನಿಂದ ನಿಂತು ನಮಗೆ ಸಪೋರ್ಟ್ ಮಾಡಿದ್ರ, ಸೊ ನಿಮ್ಗಳೆಲ್ಲರಿಗೂ ದೊಡ್ಡ ಥ್ಯಾಂಕ್ಸ್. ಖುಷಿ ಆಗ್ತಾ ಇದೆ ನಿಮ್ಮ ಜೋಶ್ ಎಲ್ಲ ನೋಡ್ಬಿಟ್ಟು. ಅವತ್ತು ಕವಿಗಳು ಹೇಳ್ದಂಗೆ ನನಗೂ ಅನಿಸ್ತಾ ಇದೆ, ನಾವು ಇನ್ನೊಂದು 15 ವರ್ಷ ಚಿಕ್ಕವರಾಗಿದ್ರೆ ಚೆನ್ನಾಗಿತ್ತು, ಆ ಜಾಗದಲ್ಲಿ ನಿಮ್ಮ ಜೊತೆ ನಿಲ್ಬೇಕಿತ್ತು ಅಂತ. ಆ್ಯಂಡ್ ಹುಡುಗರಿಗಿಂತ ಜಾಸ್ತಿ ಹುಡುಗಿರು ಸೌಂಡ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು. ಇದೇ ಜೋಶು ಜೈ ಡಿ ಬಾಸ್. ನಿಮ್ದು ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ನಮ್ಮ ಫ್ಯಾಮಿಲಿ ಇಡೀ ನಿಮ್ಗೆಲ್ಲರಿಗೂ ಚಿರಋಣಿ ಆಗಿರ್ತೀವಿ, ಚಿರಋಣಿ. ಆ್ಯಂಡ್ ತುಂಬಾ ದಿನದಿಂದ ಮಾತಾಡಬೇಕು ಅಂತ ಅನ್ಕೋತಾ ಇದ್ವಿ, ಬಟ್ ಪರಿಸ್ಥಿತಿ ಸರಿಗಿರ್ಲಿಲ್ಲ, ಮಾತಾಡೋಕ್ಕಾಗಿರ್ಲಿಲ್ಲ. ಸೊ ಈ ವೇದಿಕೆನ ಯೂಸ್ ಮಾಡಿಕೊಂಡು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ತುಂಬಾ ದೊಡ್ಡ ಧನ್ಯವಾದ ತಿಳಿಸ್ತೀನಿ. ಯಾಕಂದ್ರೆ ಇವತ್ತು ನಾವು ಏನಿದ್ದೀವಿ, ಏನು ಹೆಸರು ಮಾಡಿದ್ದೀವಿ, ಏನು ನಮ್ಮ ಎಫರ್ಟ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ಅದೆಲ್ಲರೂ ನಮ್ಮ ಬಿಗ್ ಬಾಸ್ ಫ್ಯಾನ್ಸು, ನಮ್ಮ ಸೆಲೆಬ್ರಿಟಿಗಳು ಆ್ಯಂಡ್ ಕರ್ನಾಟಕ ಚಿತ್ರಪ್ರೇಮಿಗಳು. ಆ್ಯಂಡ್ ಥ್ಯಾಂಕ್ ಯು ಎಲ್ಲರಿಗೂ. ಆ್ಯಂಡ್ ನಾನು ಇಷ್ಟು ದಿನ ಎಲ್ಲೂ ಹೋಗಿರಲಿಲ್ಲ. ಒಂದೇ ರೀಸನ್ನು ಅಂದರೆ ಹೋಗೋ ಪರಿಸ್ಥಿತಿಲಿ ನಾವು ಇರಲಿಲ್ಲ. ಬಟ್ ಇದು ನನ್ನ ಜವಾಬ್ದಾರಿ. ಯಾಕಂದರೆ ನಾನು ನಂಬ್ಕೊಂಡು ಜಯಣ್ಣ ಆಗಲಿ ಭೋಗಣ್ಣ ಆಗಲಿ ಕೋಟಿಗಟ್ಟಲೆ ದುಡ್ಡು ಹಾಕ್ಬಿಟ್ಟು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ನನ್ನ ಜವಾಬ್ದಾರಿ ಇದನ್ನು ಪ್ರಮೋಟ್ ಮಾಡೋದಕ್ಕೆ ನಾನು ಬರಲೇಬೇಕಾಗಿತ್ತು, ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು. ಸೊ ನನಗೆ ಸಪೋರ್ಟ್, ನನ್ನ ಜೊತೆ ನನ್ನ ಟೀಮ್ ಸಪೋರ್ಟ್ ಮಾಡ್ತು. ಚರಣ್ ರಾಜ್ ಅವರಾಗಿರ್ಬೋದು, ಕವಿಗಳು, ವಿರಾಟ್, ಸಂಜನಾ, ಎಲ್ಲರಿಗೂ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಪ್ರೇಮು ಮತ್ತು ಜಯಂತ್, ಆ್ಯಂಡ್ ನನ್ನ ಟೀಮ್ದು ಕ್ರಿಯೇಟಿವ್ ಹೆಡ್ ಅನಿಲ್, ಆ್ಯಂಡ್ ನನ್ನ ಕೋ ಡೈರೆಕ್ಟ್ರು ಇಲ್ಲಿ ಅಭಿ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಸಂಸ್ಥೆಗೆ ತುಂಬ ದೊಡ್ಡ ಥ್ಯಾಂಕ್ಸ್, ಯಾಕಂದ್ರೆ ನಮ್ಗೆ ಇದೊಂದು ವೇದಿಕೆ ಮಾಡ್ಕೊಂಡ್ರಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ಪದಗಳಿಲ್ಲ ನಿಮ್ಮ ಪ್ರೀತಿಗೆ ಧನ್ಯವಾದ ತಿಳಿಸೋಕೆ. ತುಂಬಾ ಪ್ರೀತಿ ತೋರಿಸ್ತೀರಾ. ದಯವಿಟ್ಟು ಈ ಪ್ರೀತಿ ದರ್ಶನ್ ಮೇಲೆ, ನನ್ನ ಮೇಲೆ, ನಮ್ಮ ಫ್ಯಾಮಿಲಿ ಮೇಲೆ ದಯವಿಟ್ಟು ಹಿಂಗೆ ಸದಾ ಇರಲಿ. ನಿಮ್ಮ ಆರೋಗ್ಯಕ್ಕೆ ಪ್ರೋತ್ಸಾಹ ಇರೋರ್ಗು ಯಾರು ನಮ್ಮ ಡಿ ಬಾಸ್ನ ಏನು ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು. ನಮ್ಮ ರಾಯಲ್ ಸಿನಿಮಾದ ಸಾಂಗ್ ಟಾಂಗ್ ಟಾಂಗ್ ನ ದಯವಿಟ್ಟು ಸಪೋರ್ಟ್ ಮಾಡಿ, ಚೆನ್ನಾಗಿ ಅದನ್ನ ಸರ್ಕ್ಯುಲೇಟ್ ಮಾಡಿಸಿ, ದೊಡ್ಡ ಹಿಟ್ ಮಾಡಿಸಿ. ಆ್ಯಂಡ್ ಇದೇ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಕೊಡಿ. ಬರೀ ನಮ್ಮ ಸಿನಿಮಾ ಅಂತಲ್ಲ, ಇಡೀ ಕನ್ನಡ ಚಿತ್ರರಂಗದ ಎಲ್ಲ ಚಿತ್ರಗಳಿಗೂ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಜೈ ತುಮಕೂರು. ಸಾಕಷ್ಟು ಮೂವಿನ ನೀವು ಹಿಟ್ ಮಾಡ್ಕೊಂಡಿದ್ದೀರಾ. ಸೊ ಇವಾಗ ನಿಮ್ಮ ನಿರ್ದೇಶನದಲ್ಲಿ ನಮ್ಮ ರಾಯಲ್ ಮೂವಿ ಬರ್ತಿದೆ. ಆ ಒಂದು ರಾಯಲ್ ಮೂವಿ ಬಗ್ಗೆ ಒಂದು 2 ಲೈನ್ ಕಥೆಯ ಮುಖಾಂತರ. ಅಲ್ಲ, ಜೊತೆ ಜೊತೆಲೇ ಆಗಲಿ, ನವಗ್ರ ಆಗಲಿ, ಸಾರಥಿ ನಾನು ಹಿಟ್ ಮಾಡಿಲ್ಲ, ಇವ್ರುಗಳು ಹಿಟ್ ಮಾಡಿರೋದು. ನಾನು ಒಳ್ಳೆ ಸಿನಿಮಾ ಮಾಡಕ್ ಗೊತ್ತು, ಹಿಟ್ ಸಿನಿಮಾ ಮಾಡಕ್ ಗೊತ್ತಿಲ್ಲ. ಹಿಟ್ಟೆಲ್ಲ ಮಾಡೋದು ಇವ್ರುಗಳು, ನಾವು ಬರೀ ಒಳ್ಳೆ ಸಿನಿಮಾ ಮಾಡ್ತೀವಿ. ಅದು ದಿನಕರಿಂದ ಏನ್ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ತೀರಾ? ಕಮರ್ಷಿಯಲ್ ಆಗಿರ್ಲಿ, ಎಮೋಷನ್ ಇರಲಿ, ಎಂಟರ್ಟೈನಿಂಗ್ ಆಗಿರ್ಲಿ, ಕಾಮಿಡಿ ಇರಲಿ, ಏನೇ ನೀವು ಕೇಳ್ತೀರಾ ಅವೆಲ್ಲ ಈ ಸಿನಿಮಾಲಿದೆ. ಈ ಸಿನಿಮಾ ಇಷ್ಟು ಚೆನ್ನಾಗಿ ಮೂಡ್ ಬರೋದಕ್ಕೆ ಮೇನ್ ಕಾರಣ ನಮ್ಮ ಜಯಣ್ಣ, ಭೋಗಣ್ಣ ಆ್ಯಂಡ್ ನಮ್ಮ ಟೆಕ್ನಿಷಿಯನ್ಗಳು. ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ನಮ್ಮ ವಿರಾಟು, ನನ್ನ ಹೀರೋ ಆ್ಯಂಡ್ ನಮ್ಮ ಹೀರೋಯಿನ್ ಸಂಜನಾ ಅವ್ರಿಗೂ ಥ್ಯಾಂಕ್ಸ್. ಯಾಕಂದ್ರೆ ಇವ್ರುಗಳನ್ನು ನನ್ನ ವಿಷನ್ನ ಸ್ಕ್ರೀನ್ ಮೇಲೆ ತರೋದು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ನಾನು ನಮ್ಮ ಆಕ್ಟರ್ಸ್ ಇಂದ ಏನು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಅವ್ರು 200% ಎಫರ್ಟ್ ಹಾಕಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಆಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.